ಹುಷಾರು ಕಣ್ಣು ಜಾರುತ್ತೆ. Dewasan cuma pasti orang itu dewasan juga kalau ketika itu orang lain. ನೋಡಿದ್ಯಾ ಎಲ್ಲ ಹೇಗೆ ಅಂತ? ಸರಿ ನಾವು ಕೆಳಗಡೆ ನೋಡ್ಕೊಂಡು ಅಷ್ಟೇ ಆಯ್ತು. ನಾನು ಹೋಗಲ್ಲ ಇನ್ನು ಇವಾಗ. ಹೌದೌದು, ಇಲ್ಲಿ ಏನಿಲ್ಲ. ಯಾಕೆ ಆಲ್ಮೋಸ್ಟ್ ಆನೆ ಎಲ್ಲ ಯಾರು ಬಂದು ಇದು ಮಾಡಿದ್ದಾರೆ, ಅಟ್ಯಾಕ್ ಮಾಡಿರ್ತಾರೆ. ಅವಾಗೆಲ್ಲ ಮೊಘಲರದು ಇದಿತ್ತಲ್ಲ, ಆಗ ಮಾಡಿರ್ತಾರೆ. ಅವ್ರ ಕೈಲಿ ಆಗಿಲ್ಲ ಫುಲ್ ಡಿಸ್ಟರ್ಬ್ ಮಾಡೋಕ್ಕೆ. ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಇತ್ತು, ಅವ್ರ ಕೈಲಿ ಕಂಪ್ಲೀಟಾಗಿ ಡಿಸ್ಟರ್ಬ್ ಮಾಡೋಕ್ಕಾಗಿಲ್ಲ ಅನ್ಸುತ್ತೆ. ಬಟ್ ಆ ಯುಗದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅನ್ನೋಲ್ಲ. ಇದೆಲ್ಲ ಪೂಜೆ ಪುನಸ್ಕಾರ, ಜಾತ್ರೆ ಅವೆಲ್ಲ ಗತ ವೈಭವ. ಇವ್ರು ಮನ್ಸು ಮಾಡಿದ್ರೆ ಇದನ್ನು ಆರ್ಟಿಫಿಷಿಯಲ್ ಆಗಿ ಜೀವ ತುಂಬೋದಾಗಿತ್ತು. ಹೊಯ್ಸಳರಿಗೆ ಸಿಗಬೇಕಿತ್ತು ಇದು. ಹೊಯ್ಸಳರಿಗೆ ಸಿಕ್ಕಿದ್ದಿದ್ರೆ ಇನ್ನೂ ಸೂಪರಾಗಿ ಮಾಡಿರೋರು ಅಲ್ವಾ? ಅವ್ರ ಕೈಗೆ ಸಿಕ್ಕಿಲ್ಲ. ಇದು ಇವ್ರು ಯಾರು ಅಂತ ಗೊತ್ತಿಲ್ಲ, ಯಾರು ಮಾಡಿದಂತಲೇ ಗೊತ್ತಿಲ್ಲ. ಅದಕ್ಕೆ ಏಲಿಯನ್ಸ್ ಅಂತ. ಏಲಿಯನ್ಸ್ ಅಲ್ಲ, ಇವರೇ ಒಂದು ದೊಡ್ಡ ದೊಡ್ಡ ಬಂಡೆನ ಈ ಥರ ಕೆತ್ಕೊಂಡು ಹೋಗಿದ್ದಾರೆ ಅಷ್ಟೇ. ಆಗಿನ ಕಾಲದಾಗ ಟೆಂಪಲ್ ಮಾಡ್ಕೊಂಡು
ಆದರೂ ಅವ್ರ ಮೈಂಡ್ ಎಷ್ಟು ಇಂಟೆಲಿಜೆಂಟ್ ಅಲ್ವಾ? ಹಾಂ, ಈಗಿನವ್ರಿಗಿಂತ ಅವರೇ ಇಂಟೆಲಿಜೆಂಟ್. ಅವ್ರು ಅದೆಲ್ಲಿಂದ ಹೋಗಿದ ಮೇಲೆ ಅಲ್ಲಿ ಹಿಂದಿನ ಕಾಲದಲ್ಲಿ ಶಿಲ್ಪಕಲೆ ಯಾಕೆ ಕಿತ್ತಕ್ಕೆ ಕೂರ್ತಿದ್ರು ಅಂದ್ರೆ ಮಾಡೋಕ್ಕೆ ಕೆಲಸ ಅಂದರೆ ಇದು ಅವರಿಗೆ ಇದನ್ಸ್ಬಿಟ್ಟಿತ್ತು. ಆಗ ರಾಜರು ಹಂಗೆ ಆಜ್ಞೆ ಕೊಡ್ತಿದ್ರು, ನನಗೆ ಆ ಥರ ಕಟ್ಕೊಡಿ, ಈ ಥರ ಕಟ್ಕೊಡಿ ಅಂತ ಡಿಮ್ಯಾಂಡು. ಹಾಂ, ಕೂತ್ಕೊಳ್ಳೋಣ ಆಯಿತಾ, ನನಗೇನು ಸುಸ್ತಾಯಿತು. ಅವ್ರು ಹೆಂಗೆ ಹೋಗಿದ್ದು ಅದ್ರೊಳಗೆ? ಅಲ್ಲ ಅವ್ರ ತನಕ ರಿವ್ಯೂ ತಗೊಂತಾರೆ. ಓ, ಅಲ್ಲಿ ನಾನು ಹೋಗಿದ್ದೆ. ಎಲ್ಲ ಆನೆಗಳ ಮುಖ ನೋಡೋದಕ್ಕೆ ಹೊರ್ತಾನೆ. ಅದೇ ಅಟ್ಯಾಕ್ ಆಗಿರೋದು. ಯಾರು ಹೇಳಿ ಹೇಳಿ ಸಾಕಾಯ್ತು. ಮೊಘಲ್ಸು. ಇಲ್ಲೇನಿದೆ ನೋಡ್ಕೊಬರ್ತೀನಿ, ಇದೊಂದು ನೋಡ್ತೀನಿ. ಹರೀಶ್ ಹರೀಶ್, ಇದು ಹಿಡ್ಕೊ, ಬಿಡಬೇಡ ಎಲ್ಲೂ, ದಯವಿಟ್ಟು ಬಿಡಬೇಡ. ಬ್ಯಾಗ್ ಹಾಕೊಂಬಿಡು.